ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಸ್ವಾದಿಷ್ಟಾನ ಚಕ್ರ. ನಮ್ಮ ಮೂಲಾಧಾರ ಚಕ್ರದಿಂದ ಮೇಲೆ ಇರುತ್ತೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋದು. ಈ ಚಕ್ರ ಇನ್ಬ್ಯಾಲೆನ್ಸ್ ಆದರೆ ಏನು ತೊಂದರೆ ಆಗುತ್ತೆ ಅಂತ ನೋಡೋಣ. ನಮ್ಮ ಭಾವನೆಗಳು, ಸಂಬಂಧಗಳು, ಸೃಜನಶೀಲತೆ ಮೇಲೆ ನೇರ ಪರಿಣಾಮ ಬೀಳುತ್ತೆ. ಈ ಚಕ್ರ ಇನ್ಬ್ಯಾಲೆನ್ಸಿಂದ ಪರಿಣಾಮಗಳು ಮಾನಸಿಕ ಭಾವನಾತ್ಮಕದ ಮಟ್ಟಿಗೆ ಹೇಳ್ಬೇಕಂದಾಗ ಸರಿಯಾಗಿ ವ್ಯಕ್ತಪಡಿಸಲು ಕಷ್ಟ ಆಗುತ್ತೆ. ನಾವೇನಾದರೂ ಐಡಿಯಾ ಮಾಡಬೇಕು ಅಂದರೆ ಗೊಂದಲ, ನಮಗೆ ಯಾವ ಥಾಟ್ಸ್ ಬರುತ್ತೆ, ಇದು ಮಾಡಲಾ ಅದು ಮಾಡಲಾ, ಈ ಥರ ಗೊಂದಲಗಳು. ಮತ್ತು ಸಂಬಂಧಗಳ ಗೊಂದಲ, ಜಗಳ, ಅತಿಯಾದ ಸ್ಟ್ರೆಸ್ ಫೀಲ್ ಆಗುತ್ತೆ. ಮತ್ತು ಆನಂದವಾಗಿರಲು ಆಗೋದಿಲ್ಲ. ಸಂತೋಷ ಅನುಭವ ಸಂತೋಷ, ಇನ್ನೊಬ್ಬರ ಜೊತೆ ನಾವು ಮಿಂಗಲ್ ಆಗೋದಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟು ಇನ್ನು ಅತಿಯಾದ ಡೌಟ್ ಫೀಲು, ಇದು ನನ್ನ ಕೈಲಿ ಆಗುತ್ತಾ, ನಮ್ಮ ಮೇಲೆ ನನಗೆ ಡೌಟ್ ಫೀಲ್ ಆಗೋದು, ಆ ರೀತಿಯಲ್ಲಿ ಆಗುತ್ತೆ. ಮತ್ತು ಹೊಸ ಐಡಿಯಾಗಳು ಆಗಲ್ಲ, ಅಭಿವ್ಯಕ್ತಪಡಿಸೋದಕ್ಕೆ ಕಷ್ಟ ಆಗುತ್ತೆ. ಹೊಸದನ್ನು ಸೃಷ್ಟಿಸಲು ಅವ್ರ ಕೈಯಲ್ಲಿ ಸಾಧ್ಯ ಆಗಲ್ಲ ಅಂತ ಹೇಳ್ಬೋದು. ಮತ್ತು ಇದೇ ಆರೋಗ್ಯದ ಮಟ್ಟಿಗೆ ಬರಬೇಕಂದ್ರೆ ಗರ್ಭಕೋಶ, ಮಕ್ಕಳಾಗಲ್ಲ ಅನ್ನೋ ಸಂಬಂಧ, ಗಂಡ ಹೆಂಡತಿಯರ ಸಂಬಂಧ, ಮೂಲವ್ಯಾಧಿ, ಮತ್ತು ಕಿಡ್ನಿ, ಮೂತ್ರಪಿಂಡ ಸಮಸ್ಯೆ, ಹೊಟ್ಟೆಯಲ್ಲಿ ಅಜೀರ್ಣತೆ, ಸಂಬಂಧಿತ ಸಮಸ್ಯೆಗಳು, ಹಾರ್ಮೋನ್ ಇನ್ಬ್ಯಾಲೆನ್ಸಿಂಗು, ಮಹಿಳೆಯರ ಪೀರಿಯಡ್ಸ್ ಪ್ರಾಬ್ಲಮ್ಸು. ಮತ್ತು ಜೀವನ ಶೈಲಿಯಲ್ಲಿ ಹೇಳ್ಬೇಕಂದ್ರೆ ಹಣಕಾಸು, ಸಂಬಂಧಗಳು ಮತ್ತು ಆನಂದ, ಬದುಕು ಎಸ್ ಆರ್ ನೋ ಅನ್ನೋ ಮಟ್ಟಿಗೆ ಏನು ನಿರ್ಣಯ ತಗೋಬೇಕು ಅನ್ನೋದೇ ಗೊತ್ತಿಲ್ಲರೋ ರೀತಿಯಲ್ಲಿ ನಮಗೆ ತೊಂದರೆ ಆಗುತ್ತೆ ಹೇಳ್ಬೋದು. ಮತ್ತು ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಎಲ್ಲಿರ್ತೀವೋ ಅಲ್ಲೇ ಸ್ಟಾಪ್ ಆನ್ ಆಗಿರ್ತೀವಿ. ಏನು ನನಗೆ ಐಡಿಯಾಸ್ ಎಂದ್ರ ಮೇಲೂ ಉತ್ಸಾಹ ಇರೋದಿಲ್ಲ. ಒಂದು ಝೀರೋ ಥಾಟಲ್ಲಿ ಹೆಂಗಿರ್ತೀವೋ ಹಂಗಿದ್ಬಿಡ್ತೀವಿ. ಏನೋ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಮನಸ್ಸಿಗಾಗುತ್ತೆ. ಇದನ್ನು ಇನ್ಬ್ಯಾಲೆನ್ಸ್ ಆಗಿರೋದನ್ನು ಬ್ಯಾಲೆನ್ಸ್ ಮಾಡ್ಕೋಬಹುದಂದರೆ ಯೋಗ, ಇಲ್ಲ ಮಂತ್ರ ಚಾಂಟಿಂಗ್, ಆ ಕಲರಿಂಗು, ಫ್ರೂಟ್ಸು, ನೆಕ್ಸ್ಟು ರೇಖಿ ಇನ್ನೂ ಈಸಿ ಮೆಥಡಲ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.